ಎಸ್ ಈಗ ರಾಜ್ಯದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ದಕ್ಷಿಣದಲ್ಲಿ ಮಳೆ, ಉತ್ತರ ಕರ್ನಾಟಕದಲ್ಲಿ ನೋಡಿದ್ರೆ ಮಳೆಯೇ ಇಲ್ಲ. ಸಪ್ತ ನದಿ ಇರೋ ಬೆಳಗಾವಿ ಜಿಲ್ಲೆಯಲ್ಲಿ ಬರದ ಕರಿನೆರಳು ಆವರಿಸಿದೆ. ಬೆಳಗಾವಿಯ 145 ಗ್ರಾಮಗಳಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ದಕ್ಷಿಣ ಭಾಗದಲ್ಲಿ ನೋಡಿದ್ರೆ ಮಳೆ ಸುರಿತಾ ಇದೆ, ಧಾರಾಕಾರ ಮಳೆಯಾಗ್ತಾ ಇದೆ. ಅದೇ ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆಯೇ ಇಲ್ಲ. ಸಪ್ತ ನದಿ ಇರೋ ಬೆಳಗಾವಿ ಭಾಗದಲ್ಲಿ ಬರದ ಪರಿಸ್ಥಿತಿ, ಕುಡಿಯೋದಕ್ಕೂ ಕೂಡ ನೀರಿಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ವೇದಗಂಗಾ, ದೂದ್ಗಂಗಾ, ಹಿರಣ್ಯಕೇಶಿ, ಮಾರ್ಕಂಡೇಯ ನದಿಗಳ ಒಡಲು ಬರಿದಾಗ್ತಾ ಇದೆ. ಜಲಾಶಯಗಳಲ್ಲಿ 10 ದಿನಕ್ಕೆ ಸಾಕಾಗುವಷ್ಟು ಮಾತ್ರ ನೀರು ಸಂಗ್ರಹ ಆಗಿದೆ. ನದಿಗಳಷ್ಟೇ ಅಲ್ಲ, ಬಹುತೇಕ ಕೆರೆ ಬಾವಿಗಳು ಕೂಡ ಖಾಲಿಯಾಗಿದೆ. ಪ್ರತಿದಿನ 165 ಟ್ಯಾಂಕರ್ನ ಮೂಲಕ ನೀರನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಒಂದು ಕಡೆ ದಕ್ಷಿಣದಲ್ಲಿ ಮಳೆ ಸುರಿತಾ ಇದೆ, ಆದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬರದ ಪರಿಸ್ಥಿತಿ, ಕುಡಿಯೋದಕ್ಕೂ ಕೂಡ ನೀರಿಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಆ ಭಾಗದಲ್ಲಿ ಇನ್ನೂ ಕೂಡ ಮಳೆ ಸುರಿದಿಲ್ಲ. ಪ್ರತಿದಿನ ಟ್ಯಾಂಕರ್ನ ಮೂಲಕ ನೀರನ್ನ ಸರಬರಾಜು ಮಾಡಲಾಗ್ತಾ ಇದೆ. ಪ್ರಮುಖವಾದಂತಹ ನದಿ ಮೂಲಗಳನ್ನ ನೋಡ್ತಾ ಹೋದ್ರೆ ಮುಂದಿನ 10 ದಿನಕ್ಕಾಗುವಷ್ಟು ಮಾತ್ರ ನೀರು ಸಂಗ್ರಹ ಇದೆ. ಅದಾದ ನಂತರ ಒಂದ್ ವೇಳೆ ಮಳೆ ಬಂದಿಲ್ಲ ಅಂತ ಅಂದ್ರೆ ಪರಿಸ್ಥಿತಿ ಹೇಗೆ ಅನ್ನೋ ಆತಂಕ ಸಹ ಇದೆ. ಸರ್ಕಾರಿ, ಖಾಸಗಿ ಟ್ಯಾಂಕರ್ನ ಮೂಲಕ ಹಳ್ಳಿಗಳಿಗೆ ನೀರನ್ನ ಸಪ್ಲೈ ಮಾಡಲಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ 5 ಕಡೆ ಮೇವು ಬ್ಯಾಂಕ್ ಆರಂಭಿಸಲಾಗಿದೆ. ಜಾನುವಾರುಗಳಿಗೆ ಜಿಲ್ಲಾಡಳಿತದಿಂದ ಮೇವನ್ನ ಪೂರೈಕೆ ಮಾಡೋದಕ್ಕೆ ಮೇವು ಬ್ಯಾಂಕ್ಗಳ ನಿರ್ಮಾಣ ಆಗಿದೆ. ಅಥಣಿ, ರಾಯಬಾಗ, ಚಿಕ್ಕೋಡಿ, ಗೋಕಾಕ್ನಲ್ಲಿ ಮೇವು ಬ್ಯಾಂಕ್ಗಳನ್ನ ನಿರ್ಮಿಸಲಾಗಿದೆ. ಅಲ್ಲಿನ ಜಾನುವಾರುಗಳಿಗೂ ಕೂಡ ಮೇವಿನ ಸಮಸ್ಯೆ ಆಗ್ತಾ ಇದೆ. ಜನರಿಗೆ ಕುಡಿಯೋ ನೀರಿನ ಸಮಸ್ಯೆ ಜೋರಾಗ್ತಾ ಇದೆ. ಬರಗಾಲದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದ್ದಂಗೆ ಈಗಾಗಲೇ 145 ಗ್ರಾಮಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ. ಅಲ್ಲಿ ನಾವು 168 ಟ್ಯಾಂಕರ್ಗಳ ಮುಖಾಂತರ ಈಗಾಗಲೇ ಕುಡಿಯೋ ನೀರನ್ನು ಕೊಡ್ತಾ ಇದ್ದೀವಿ. ಪ್ರತಿದಿನ 621 ಟ್ಯಾಂಕರ್ಗಳಿಂದ ನಾವು ನೀರನ್ನು ಕೊಡ್ತಾ ಇದ್ದೀವಿ ಮತ್ತು ಪ್ರೈವೇಟ್ ಟ್ಯಾಂಕರ್ಗಳನ್ನು ಸಹಿತ ಇಟ್ಟುಕೊಂಡು ನಾವು ಇದನ್ನು ವಾಟರ್ ಟ್ಯಾಂಕರ್ಗಳ ಮೂಲಕ ಟ್ಯಾಂಕರನ್ನು ಸಪ್ಲೈ ಮಾಡ್ತಾ ಇದ್ದೇವೆ. ಮತ್ತು ಈಗಾಗಲೇ ನಾವು ಮೇವು ಬ್ಯಾಂಕ್ 6 ಮೇವು ಬ್ಯಾಂಕನ್ನು ಈಗಾಗಲೇ ನಾವು ತೆಗೆದಿದ್ದೇವೆ. ಅಥಣಿ ತಾಲೂಕಲ್ಲಿ ಕಕ್ಕಮರಿ ಮತ್ತು ಅನಂತಪುರದಲ್ಲಿ, ತಲಸಂಗದಲ್ಲಿ ಮತ್ತು ಚಿಕ್ಕೋಡಿ ತಾಲೂಕಿನ ಬೆಳಕೋಡು ಗೇಟಲ್ಲಿ ಮತ್ತು ಗೋಕಾಕ್ ತಾಲೂಕಿನ ಕಡಬಗಟ್ಟೆ. ಕೃಷ್ಣಾ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಜನರು ಬೆಂಗಳೂರಲ್ಲಿ ಮಳೆ ಆಗ್ತಾ ಇದೆ, ನೀರಿಲ್ಲ, ಜನರ ತೊಂದರೆ ಇಲ್ಲ. ಇನ್ನೂ ಇದೆ, ಇನ್ನೂ ಸ್ವಲ್ಪ ಇನ್ನೊಂದು 10 ಡೇಸ್ ಆಗುವಷ್ಟಿದೆ. ಅಷ್ಟರಲ್ಲಿ ಮತ್ತೆ ನಾವು ಹಿಡ್ಕಲ್ ಡ್ಯಾಮ್ನಿಂದ ಇನ್ನೊಂದು TMC ಬಿಡ್ತೀವಿ. ಅಷ್ಟರಲ್ಲಿ ನೋಡಿ ಮಹಾರಾಷ್ಟ್ರದಿಂದ ಬಿಟ್ಟರು ಒಳ್ಳೇದಾಗ್ತೈತೆ. ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ. ಬರ್ದಿದ್ರೆ ನಾವು ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಹಿಡಕಲ್ ಡ್ಯಾಮ್. ನೋಡೋಣ, ಅಲ್ಲಿ ಸಿಚುವೇಶನ್ ನೋಡ್ತೀವಿ. ಇನ್ನೂ ನಾವು DCR ಜೋಡಿ ಮಾತಾಡಿದ್ವಿ. ಇನ್ನೂ 10 ದಿವಸವರೆಗೆ ನೀರು ಇದೆ ಅಲ್ಲಿ. 10 ದಿವಸ ಒಳಗೆ DCR ತೊಗೊಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.